ಇಷ್ಟು ಆನಂದ ಆಗ್ತದಲ್ಲ. ಯಾಕಂದ್ರೆ ಈ ಕಾಲದಲ್ಲಿ ಇಷ್ಟು ವರ್ಷ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವೆಲ್ಲರಿಗೂ ಗೊತ್ತಿರುವಂಥದ್ದು. ಅದಕ್ಕೆ ಬಸವಣ್ಣನವರು ಒಂದು ವಚನ ಹೇಳ್ತಾರ, ಲೇಸನಿಸಿಕೊಂಡು 5 ದಿನ, ಕಡಿಮೆ ಮಾಡ್ರಿ, ಲೇಸನಿಸಿಕೊಂಡು 5 ದಿನ ಬದುಕಿದರೇನು, ಲೇಸನಿಸಿಕೊಂಡು 4 ದಿನ ಬದುಕಿದರೇನು, ಲೇಸನಿಸಿಕೊಂಡು 3 ದಿನ ಬದುಕಿದರೇನು, ಲೇಸನಿಸಿಕೊಂಡು 2 ದಿನ ಬದುಕಿದರೇನು, ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸನಿಸಿಕೊಂಡು 1 ದಿನ ಬದುಕಬಾರದೆ ಅಂಥೇಳಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತಾರೆ. ಯಾಕಂತಂದ್ರೆ ಹುಟ್ಟು ಆಕಸ್ಮಿಕ, ನಮಗೆ ಯಾರಿಗೂ ಗೊತ್ತಿಲ್ಲ ನಾವು ಹುಟ್ಟುತ್ತೇವೆ ಅಂಥೇಳಿ. ಆದ್ರೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಇದ್ದಾಗ ನಾವು ಎಷ್ಟು ವರ್ಷ ಬದುಕ್ತೇವೆ ಅನ್ನೋದು ಮಹತ್ವದ್ದಲ್ಲ. ಅಜ್ಜಿ 100 ವರ್ಷ ಬದುಕಿದ್ರು, ಯಾರು 120 ವರ್ಷ ಬದುಕಿದ್ರು, ಯಾರು 80 ವರ್ಷ ಬದುಕಿದ್ರು, ಯಾರು 50 ವರ್ಷ ಬದುಕಿದ್ರು, ಯಾರು 20 ವರ್ಷ ಬದುಕಿದ್ರು. ಆದ್ರೆ ನಾವು ಹುಟ್ಟಿದ ಮೇಲೆ ಎಷ್ಟು ವರ್ಷ ಬದುಕ್ತೇವೆ ಅನ್ನೋದು ಮಹತ್ವದಲ್ಲ, ನಾವು ಸಮಾಜದ ಋಣವನ್ನು ತೀರಿಸಿ ಹೆಂಗೆ ಬದುಕ್ತೇವೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನು ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಇನ್ನೊಂದು ವಚನ ನೋಡ್ರಿ, ಕಾಗೆ ಒಂದು ಅಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗನೆಲ್ಲವ ಅಂತ ಹೇಳ್ತಾರೆ. ಕೋಣೆ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ ಅಂತ ಹೇಳ್ತಾರೆ. ಶಿವಭಕ್ತ